ನಮಸ್ಕಾರ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗೂ ಸ್ಟಾಂಪ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ, ಇವನು ನಿಶ್ಚಿತ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಬ್ರು ಗೆಸ್ಟ್ ಅಪಿಯರೆನ್ಸ್ ಇದೆ. ಸೊ ಅವರು ನಮ್ಮ ವಿಡಿಯೋದಲ್ಲಿ ಬರ್ತಾ ಇರೋದು ಸೆಕೆಂಡ್ ಟೈಮ್ ಆಗಿದ್ರು. ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಅವನ ಹೆಸರೇ ಶೇಖರ. ಶೇಖರ. ಸೊ ನಿಮ್ಗೆಲ್ಲ ಗೊತ್ತಿರಬೇಕು ನಮ್ಮ ತಮ್ಮನೇಲಿ ನೋಡಿ ಯಾವ ಟೀಮ್ ಬಗ್ಗೆ ಮಾತಾಡ್ತಾ ಇದೀವಂತ. ಆದರೆ ನಮ್ಗೆ ಫಸ್ಟ್ ಗೊತ್ತಾಗೋದು ನಮ್ಮ ಶೇಖರನಿಂದ. ಸೊ ಈಗ ನಮ್ಮ ಶೇಖರ ಹೇಳ್ತಾನೆ, ಹೇಳಪ್ಪ ಶೇಖರ, ಯಾವ ಟೀಮ್ ಬಗ್ಗೆ ಮಾತಾಡೋಣ? ಶೇಖ್ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಶೇಖರ. ಓಕೆ. ಸೊ ಶೇಖರ ಇವಾಗ 8 ಟೀಮ್ಗಳದ್ದು ಚಿಟ್ ಹಾಕಿದ್ದಾನೆ. ಸೊ ಇದರಲ್ಲಿ ನಾವು 2 ಟೀಮ್ನ ಪಿಕ್ ಮಾಡೋಣ. ಒಂದು ಪಿಕ್ ಮಾಡಿದ್ದೀವಿ. ಸೊ ಇನ್ನೊಂದು 2 ಪಿಕ್ ಮಾಡಿದ್ದೀವಿ. ಸೊ ಫಸ್ಟ್ ಟೀಮ್ ಯಾವುದು ಅಂತ ನೋಡೋಣ. ಸೊ ಫಸ್ಟ್ ಟೀಮ್ ನೋಡಿ, ಇದ್ರ ಮಾತಾಡ್ತಾ ಇರೋದು ನಾವು ಇವತ್ತು ಇದೊಂದು ಟೀಮ್ ಬಗ್ಗೆ. ಯಾವುದು ಹೇಳ್ತೀವಿ. ಸೊ ಇದು ಸೆಕೆಂಡ್ ಟೀಮ್, ಇದ್ರ ಬಗ್ಗೆ ಮಾತಾಡ್ತೀವಿ. ಸೊ ಒಂದು ಓಕೆ. ಇನ್ನೊಂದು ಸೆಕೆಂಡ್ ಟೀಮ್ ಬಂದು ನಮ್ಮ RCB. ಓಕೆ, ನಮ್ಮ RCB ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ಮಾತಾಡ್ತಾ ಹೌದು. ಸೊ ನನಗೆ ಗೊತ್ತು ನೀನು ಪಕ್ಕ ಇವತ್ತು ಡೆಲ್ಲಿ ಬಗ್ಗೆನೇ ಫಸ್ಟ್ ಮಾತಾಡೋದು ಅಂತ. ಅಂದರೆ ಏನಂದರೆ ನೋಡು, ಡೆಲ್ಲಿ ಬಾಯ್ ಆಡೋದು RCBಗೆ. ಕರೆಕ್ಟು. ಯಾಕೆ ಡೆಲ್ಲಿಯಿಂದ ಶುರು ಮಾಡ್ಬೇಕಂದ್ರೆ ವಿರಾಟು ಕೆರಿಯರ್ ಸ್ಟಾರ್ಟ್ ಮಾಡಿ ಡೆಲ್ಲಿಯಿಂದಾನೆ. ಆದರೆ ಇವಾಗ RCB ಅಲ್ವಾ, ಫಸ್ಟ್ ಡೆಲ್ಲಿ ಆಮೇಲೆ RCB. ಸೊ ಏನಕ್ಕೋ ಒಂದು ಲಾಜಿಕ್ ಒಂದು ಹುಡ್ಕೊಂಡು ಇಟ್ಕೊಂಡಿದ್ಯಾ ಅಷ್ಟೇ. ಶುರು ಮಾಡೋಣ ಬಾ. ತಾಳಪ್ಪ ಒಂದು ನಿಮಿಷ. ಟೀಮ್ಸ್ ಬಗ್ಗೆ ಏನೋ ಮಾತಾಡ್ತೀವಿ, ರೈಟ್. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಈ ವರ್ಷದ ಅರ್ಜುನ ಅವಾರ್ಡಿ ಸೆನ್ಸೇಷನ್ ಶಮಿ ಬಗ್ಗೆ ಮಾತಾಡೋಣ. ಸೊ ಅರ್ಜುನ ಅವಾರ್ಡು ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಅಂತ ಗೊತ್ತಾ ನಿನಗೆ? ಸೊ ಅರ್ಜುನ ಅವಾರ್ಡ್ ಆ್ಯಕ್ಚುಲಿ ಲಾಸ್ಟ್ 4 ಇಯರ್ಸ್ ಆ ಪ್ಲೇಯರು ಯಾವ ಸ್ಪೋರ್ಟ್ ಆಡ್ತಾ ಇದ್ದಾರೆ, ಆ ಫೀಲ್ಡಲ್ಲಿ ಲಾಸ್ಟ್ 4 ಇಯರ್ಸ್ ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬೇಸ್ ಮೇಲೆ ಪಿಕ್ ಮಾಡ್ತಾರೆ. ಅವ್ರಿಗೆ ರಿವಾರ್ಡ್ ಆಗಿ ಒಂದು ಬ್ರಾನ್ಸ್ದು ಒಂದು ಶೀಲ್ಡ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಆರ್ಚರಿ ಮಾಡೋ ಥರದ್ದು ಒಂದು ಶೀಲ್ಡ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ಅವ್ರಿಗೆ 15 lakh ಕ್ಯಾಶ್ ಪ್ರೈಸ್ ಕೂಡ ಸಿಗುತ್ತೆ. ಇದು ನಿಮಗೆ ಗೊತ್ತಿತ್ತಾ? ಇಲ್ವಲ್ಲ, ತಿಳ್ಕೊಳ್ಳಿ. ಈಗ ಈ ಪಿಕ್ಚರಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅದೇ ಅರ್ಜುನ ಅವಾರ್ಡ್. ಸೊ ಶಮಿ ಅವರು 74 ಮ್ಯಾಚಸ್ ಆಡಿದ್ದಾರೆ ಲಾಸ್ಟ್ 4 ಇಯರ್ಸಲ್ಲಿ. ಅವರು 127 ವಿಕೆಟ್ಸ್ ಪಡೆದಿದ್ದಾರೆ. ಆ್ಯಂಡ್ ರೀಸೆಂಟ್ಲಿ ನೀವು 2023 ವರ್ಲ್ಡ್ ಕಪ್ನ ನೋಡಿದ್ರು, ಅದರಲ್ಲಿ 7 ಮ್ಯಾಚಸ್ ಆಡಿ 24 ವಿಕೆಟ್ಸ್ ಪಡ್ಕೊಂಡಿದ್ದಾರೆ. ಸಖತ್ ಪರ್ಫಾರ್ಮೆನ್ಸ್ ಅಲ್ಲ? ಅದಕ್ಕೆ ಅಲ್ವಾ ಕೊಟ್ಟಿರೋದು. ಸರಿ ಬಾ, ಲೆಟ್ಸ್ ಗೋ. IPL ಬಗ್ಗೆ ಮಾತಾಡೋಣ. ಸೊ ಈ ಡೆಲ್ಲಿ ಸ್ಕ್ವಾಡಲ್ಲಿ ನೀವು ನೋಡಿದ್ರೆ ಬ್ಯಾಟರ್ಸ್ 5 ಜನ ಇದ್ದಾರೆ, ವಿಕೆಟ್ ಕೀಪರ್ಸ್ 5 ಜನ, ಆಲ್ರೌಂಡರ್ಸ್ ಕೂಡ 5 ಜನ ಇದ್ದಾರೆ, ಆ್ಯಂಡ್ ಬೌಲರ್ಸ್ 10 ಜನ ಇದ್ದಾರೆ. ಸೊ ಈ ವರ್ಷ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಆಕ್ಷನಲ್ಲಿ ಕುಮಾರ್ ಕುಶಾಗ್ರ ಅವ್ರಿಗೆ 7.2 crores ಕೊಟ್ಟಿದ್ದಾರೆ, ಹಾಗೂ ಹ್ಯಾರಿ ಬ್ರೂಕ್ ಅವ್ರಿಗೆ 4 crores ಕೊಟ್ಟಿದ್ದಾರೆ. ಸೊ ಅದ್ರ ಒಟ್ಟಿಗೆ 9 ಪ್ಲೇಯರ್ಸ್ನ ಇವರು IPL ಆಕ್ಷನಲ್ಲಿ ಪರ್ಚೇಸ್ ಮಾಡಿದ್ದಾರೆ. ನಾವು ಮಾಡಿರೋ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ 11ನ ನೋಡೋಣ ಬನ್ನಿ. ಸೊ ಓಪನರ್ಸಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇಟ್ಟಿದ್ದೀವಿ. ಸೊ ಅದರಲ್ಲಿ ಒಬ್ಬರು ಯಂಗ್ಸ್ಟರ್ ಡೇವಿಡ್ ವಾರ್ನರ್ ಹಾಗೂ ಪೃಥ್ವಿ ಶಾ, ಇಬ್ಬರು ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ಸ್. ಮಿಚೆಲ್ ಮಾರ್ಷ್ ಹಾಗೂ ಹ್ಯಾರಿ ಬ್ರೂಕ್ನ ನಾವು 3 and 4 ಅಲ್ಲಿ ಇಟ್ಟಿದ್ದೀವಿ. ಸೊ 5 ನಾವು ರಿಷಬ್ ಪಂತ್ನ ಇಟ್ಟಿದ್ದೀವಿ. ಅವರೇ ನಮ್ಮ ಕ್ಯಾಪ್ಟನ್, ಅವರೇ ನಮ್ಮ ವಿಕೆಟ್ ಕೀಪರ್. ಬಟ್ ರಿಷಬ್ ಪಂತ್ ಅವ್ರದ್ದು ಇಂಜರಿ ಕನ್ಸರ್ನ್ ಇದೆ. ಸೊ ನೋಡೋಣ ಎಷ್ಟಕ್ಕೆ ಮಟ್ಟಿಗೆ ಆಡ್ತಾರೆ ಅಂತ. ಸೊ ನಾವು 6 ಲಲಿತ್ ಯಾದವ್ನ ಇಟ್ಟಿದ್ದೀವಿ, ಸ್ಪಿನ್ ಬೌಲರ್, ಸ್ವಲ್ಪ ಬ್ಯಾಟಿಂಗ್ ಕೂಡ ಆಡ್ತಾರೆ. ಆ್ಯಂಡ್ ನಾವು ಅಕ್ಷರ್ ಪಟೇಲ್ ಬಂದು ನಮ್ಮ ಟಿಪಿಕಲ್ ಆಲ್ರೌಂಡರ್, ಆ್ಯಂಡ್ ಮುಂಚೆ ಹೇಳಿದಾಗೆ ಇವರು ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಫಾರ್ DC. ಕುಲ್ದೀಪ್ ಯಾದವ್ ಬಂದು ನಮ್ಮ ಮೇನ್ ಸ್ಪಿನ್ನರ್. ಸೊ ನಮ್ಮ ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ನಾವು ನೋಕ್ಯಾನ್ ಇಟ್ಟಿದ್ದೀವಿ. ನೋಕ್ಯಾ 145+ ಎಸಿತಾರೆ. ಇವ್ರಿಗೂ ಇಂಜರಿ ಕನ್ಸರ್ನ್ ಇದೆ, ನೋಡೋಣ. ಸೊ ಹಾಗೆ ನಮ್ಮ ನೆಕ್ಸ್ಟ್ ಇಂಡಿಯನ್ ಬೌಲರ್ ಬಂದು ಖಲೀಲ್ ಅಹ್ಮದ್, ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್. ಮುಖೇಶ್ ಕುಮಾರ್ ಅವ್ರನ್ನ ನಾವು ಬಂದು ಇನ್ನೊಬ್ಬ ಬೌಲರ್ ಆಗಿ ಇಟ್ಟಿದ್ದೀವಿ, ಆ್ಯಂಡ್ ಇವರು ಡೆತ್ ಓವರ್ ಸ್ಪೆಷಲಿಸ್ಟ್ ಕೂಡ. ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕುಮಾರ್ ಕುಶಾಗ್ರನ ಇಟ್ಟಿದ್ದೀವಿ. ತುಂಬ ಪೇ ಮಾಡಿ ತೊಗೊಂಡಿದ್ದಾರೆ, ಆ್ಯಂಡ್ ಮಿಡಲ್ ಆರ್ಡರ್ನ ಸ್ಟ್ರೆಂಥನ್ ಮಾಡ್ತಾರೆ ಅಂತ ನಂಬು ತೊಗೊಂಡಿದ್ದಾರೆ. ಇವಾಗ ನಾವು ಡೆಲ್ಲಿ ಅವ್ರದ್ದು ಪ್ಲೇಯಿಂಗ್ 11 ನೋಡಿದ್ವಿ. ಸೊ ಇವ್ರದ್ದು ಟೀಮ್ದು ಸ್ಟ್ರೆಂತ್ ಏನಂತ ನೋಡೋಣ. ಇವ್ರ ಟೀಮ್ದು ಮೇನ್ಲಿ ಸ್ಟ್ರೆಂತ್ ಏನಂದರೆ ಬೌಲಿಂಗ್.
ಸೊ ಇವ್ರ ಕಡೆ ಇಬ್ರು ಕ್ವಾಲಿಟಿ ಸ್ಪಿನ್ನರ್ಸ್ ಇದ್ದಾರೆ, ಒಂದು ಅಕ್ಷರ್ ಪಟೇಲ್, ಇನ್ನೊಂದು ಕುಲ್ದೀಪ್ ಯಾದವ್. ಇವರಿಬ್ರು ಇಂಟರ್ನ್ಯಾಷನಲ್ ತಮ್ಮ ಕೇಪಬಿಲಿಟಿನ ಪ್ರೂವ್ ಮಾಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಕರೆಂಟ್ಲಿ ಇಂಡಿಯನ್ ಟೀಮಲ್ಲಿ ಆಡ್ತಾ ಇದ್ದಾರೆ, ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೂ ಇವ್ರು ಫಾಸ್ಟ್ ಬೌಲಿಂಗ್ ಕೂಡ ಡೀಸೆಂಟ್ ಅನಫ್ ಇದೆ. ನೋಕ್ಯಾ ಇದ್ದಾರೆ, ಖಲೀಲ್ ಅಹ್ಮದ್ ಇದ್ದಾರೆ, ಮುಖೇಶ್ ಕುಮಾರ್ ಇದ್ದಾರೆ. ಸೊ ಬೌಲಿಂಗ್ ಈಸ್ ಒನ್ ಆಫ್ ದಿ ಸ್ಟ್ರೆಂತ್. ಇನ್ನೊಂದು ಸ್ಟ್ರೆಂತ್ ಬಂದು ಇವ್ರದ್ದು ಟಾಪ್ ಆರ್ಡರಲ್ಲಿ ವಾರ್ನರ್ ಇದ್ದಾರೆ, ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಪೃಥ್ವಿ ಶಾ ಇದ್ದಾರೆ, ಎಷ್ಟು ಅಗ್ರೆಸಿವ್ ಆಡ್ತಾರೆ ಅಂತ ಎಲ್ಲರಿಗೂ ಗೊತ್ತು, ಈಸ್ ಅಗೇನ್ ಎನ್ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಹಾಗೂ ಮಿಚ್ ಮಾರ್ಷ್ ಇದ್ದಾರೆ, ಇವರು ಕೂಡ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಸೊ ಇವರ ಸ್ಟ್ರೆಂತ್, ಟಾಪ್ ಆರ್ಡರ್ ಕೂಡ ಒಂದು ಸ್ಟ್ರೆಂತ್ ಆಗುತ್ತೆ. ಸೊ ಸ್ಟ್ರೆಂತ್ ಏನು ಅಂತ ತಿಳ್ಕೊಂಡ್ವಿ. ಈಗ ಇವರ ವೀಕ್ನೆಸ್ ಏನು ಅಂತ ನೋಡಕ್ ಹೋದ್ರೆ ನನ್ನ ಪ್ರಕಾರ ಬಂದು ಇಂಜುರಿ ಕನ್ಸರ್ನ್ಸ್. ಹೌದು. ಸೊ ಮೇನ್ಲಿ ಇವರ ಮೋಸ್ಟ್ ಆಫ್ ದ ಪ್ಲೇಸ್ ಮಿಚೆಲ್ ಮಾರ್ಷ್ ಆಗಿರ್ಲಿ, ಇಲ್ಲ ರಿಷಬ್ ಪಂತ್ ಆಗಿರ್ಲಿ. ರಿಷಬ್ ಪಂತ್ ಅಂತೂ ಆಲ್ಮೋಸ್ಟ್ ಇಯರ್ ಆಡೇ ಇಲ್ಲ, ಲಾಸ್ಟ್ ಇಯರ್ IPL ಅಲ್ಲೂ ಇರಲಿಲ್ಲ. ಖಲೀಲ್ ಅಹ್ಮದ್ ಆಗಿರ್ಲಿ ಫ್ರೀಕ್ವೆಂಟ್ ಆಗಿ ಇಂಜರ್ ಆಗ್ತಾ ಇರ್ತಾರೆ, ಅದೊಂದು. ಅಂಡ್ ಪೃಥ್ವಿ ಶಾ ಫಿಟ್ನೆಸ್ ಬಗ್ಗೆ ಅಂತೂ ಗೊತ್ತು, ನೋಡ್ತಾ ಇದ್ದೀರಾ ಎಲ್ಲರೂ ವಿಡಿಯೋಸ್ ಎಲ್ಲ. ಸೊ ಅದೊಂದು ವೀಕ್ನೆಸ್ ಆದ್ರೆ ನನ್ನ ಪ್ರಕಾರ ಇನ್ನೊಂದು ವೀಕ್ನೆಸ್ ಬಂದ್ಬಿಟ್ಟು ಇವರ ಮಿಡಲ್ ಆರ್ಡರ್ ಅಷ್ಟು ಸ್ಟೇಬಲ್ ಇಲ್ಲ, ಸೆಟ್ ಆಗಿ ಫರ್ಮ್ ಆಗಿಲ್ಲ ಇವರ ಮಿಡಲ್ ಆರ್ಡರ್ ಅಂತ ನನ್ನ ಅನಿಸಿಕೆ. ಕರೆಕ್ಟ್. ಸೊ ಇವ್ರ ಮಿಡಲ್ ಆರ್ಡರ್ ನೀವು ನೋಡ್ತಾ ಇದ್ರೆ ಲಲಿತ್ ಯಾದವ್ ಇದ್ದಾರೆ, ಕುಮಾರ್ ಕುಶಾಗರ ಇದ್ದಾರೆ. ಸೊ ಇವರಿಬ್ರು ಅಂತ ಎಕ್ಸ್ಪೀರಿಯನ್ಸ್ ಇಲ್ಲ IPL ಅಲ್ಲಿ. ಸೊ ಅದೊಂದು ಬಿಟ್ರೆ ನಿಮ್ಗೆ ಮೇಲೆ ಇರೋದು ರಿಷಬ್ ಪಂತ್, ಕೆಳಗಡೆ ಆಡಬೇಕಾಗಿರೋದು ಅಕ್ಷರ್ ಪಟೇಲ್. ಈ ಎರಡು ಗ್ಯಾಪ್ ಏನಿದೆ ಇದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಡೆಲ್ಲಿಗೆ ಅನ್ನೋದು ನಮ್ದು. ಅಕ್ಷರ್ ಪಟೇಲ್ ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ ಇವರಿಗೆ. ಹೌದು. ಅಂಡ್ ಇವ್ರ ಆಪ್ಷನ್ ನೋಡು ನನ್ನ ಪ್ರಕಾರ ಆವ್ರೇಜ್ ಆಗಿತ್ತು. ಕುಶಾಗ್ರಾಗ್ ಜಾಸ್ತಿ ಪೇ ಮಾಡಿದ್ರು, ಬಟ್ ಹ್ಯಾರಿ ಬ್ರೂಕ್ ಒಳ್ಳೆ ಪಿಕ್ 4 CRಗೆ. ಸೊ ನಾನು ಇವ್ರ ಟೀಮ್ ನ ಅರೌಂಡ್ 8 ರೇಟ್ ಮಾಡ್ತೀನಿ. ನಾನು 7.5. ರೈಟ್. ಸೊ ಇವಾಗ ಡೆಲ್ಲಿ ಟೀಮ್ನ ಅನಲೈಸ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಯಾವ ಟೀಮ್ ಹೇಳಿ? ನಮ್ಮ RCB. ಬನ್ನಿ RCB ಬಗ್ಗೆ ಮಾತಾಡೋಣ. ಇರಪ್ಪ ಒಂದ್ ನಿಮಿಷ, ಏನಾಯ್ತು? ಯಾವ ಟೀಮ್ ಇನ್ನೊಂದ್ಸರಿ ಹೇಳು? RCB. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಆಗೋದು ಬೇಡವಾ? ಕಾಸ್ಟ್ಯೂಮಾ? ಏನ್ ಕಾಸ್ಟ್ಯೂಮು? ನೋಡಿಲ್ಲಿ RCB ಶರ್ಟ್ ನಮ್ಗೆ ಮಾಡು ಬರುತ್ತೆ. ಹಿಂಗ್ ಜಿಕ್ ಅಂತನಾ? ಜಿಕ್ ಅಂತ ಯಾರು ಮಾಡ್ತಾರೆ? ಜಿಕ್ ಅಂತ ಹೇಳ್ಬೇಕಾ? ಜಿಕ್ ಅನ್ಬೇಕು. ಜಿಕ್ ನನಗೂ ಬಂತು. ಲೆಟ್ಸ್ ಗೋ, ಬನ್ನಿ ಮಾತಾಡೋಣ. ಇಲ್ಲಿ ನೀವು ಇವಾಗ ನೋಡ್ತಾ ಇರೋದು ಬಂದು RCB ಸ್ಕ್ವಾಡ್ ಫಾರ್ ದ IPL ಇಯರ್ 2024. ಅದರಲ್ಲಿ 4 ಜನ ಬ್ಯಾಟ್ಸ್ಮನ್ಸ್ ಇದ್ದಾರೆ, ವಿಕೆಟ್ ಕೀಪರ್ಸ್ 2 ಇದ್ದಾರೆ, ಆಲ್ರೌಂಡರ್ಸ್ 8 ಜನ ಇದ್ದಾರೆ, ಬೌಲರ್ಸ್ ನೋಡ್ರೆ ಹೋಲ್ಸೇಲ್ ಆಗಿ 11 ಜನ ಇದ್ದಾರೆ. ಸೊ ಇವರು ಕಂಪ್ಲೀಟ್ 25 ಮೆಂಬರ್ಸ್ ಸ್ಕ್ವಾಡ್ನ ಕಂಪ್ಲೀಟ್ ಮಾಡಿದ್ದಾರೆ. ಆಕ್ಷನ್ಗಿಂತ ಮುಂಚೆ RCB ಅವರು 2 ಟ್ರೇಡ್ ಮಾಡಿದ್ದಾರೆ. ಒಂದು ಕ್ಯಾಮ್ರನ್ ಗ್ರೀನ್, ಇನ್ನೊಂದು ಮಯಾಂಕ್ ಡಗರ್. ಕ್ಯಾಮ್ರನ್ ಗ್ರೀನ್ ಅವರಿಗೆ RCB ಅವರು 17.5 crores ಕೊಟ್ಟು ಟ್ರೇಡ್ ಮಾಡಿದ್ದಾರೆ, ಕ್ಯಾಶ್ ಟ್ರೇಡ್ ಇದು. ಸೊ ಹಾಗೂ IPL ಆಕ್ಷನಲ್ಲಿ RCB ಅವರು 6 ಪ್ಲೇಯರ್ಸ್ನ ತೊಗೊಂಡಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಪೇಡ್ ಬಂದ್ಬಿಟ್ಟು ಅಲ್ಜಾರಿ ಜೋಸೆಫ್ 11.5 crores ಹಾಗೂ ಯಶ್ ದಯಾಲ್ ಇಂಡಿಯನ್ 5 crores ತೊಗೊಂಡಿದ್ದಾರೆ. ಸೊ ಇದು ಬಂದು RCB ಸ್ಕ್ವಾಡ್. ಈಗ ನಾವು RCB ನಮ್ಮ ಪ್ಲೇಯಿಂಗ್ 11 ಏನಿದೆ ಅಂತ ನೋಡೋಣ ಬನ್ನಿ. ಸೊ ಓಪನರ್ಸ್ ಆಗಿ ಆಸ್ ಯೂಶುವಲ್ ಫ್ಯಾಫ್ ಮತ್ತು ವಿರಾಟ್ ಇದ್ದಾರೆ. ಇವ್ರಿಗೆ ಇರೋ ಎಕ್ಸ್ಪೀರಿಯನ್ಸ್ ತುಂಬ ಕ್ರೂಷಿಯಲ್. ಸೊ ಇವರು ಮುಂಚೆನೂ ತುಂಬ ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ RCBಗೆ. ಸೊ ಅಟ್ 3 ನಾವು ರಜತ್ ಪಟೇದಾರ್ನ ಇಟ್ಟಿದ್ದೀವಿ. ಆ್ಯಂಡ್ ಕ್ಯಾಮ್ರನ್ ಗ್ರೀನ್ ನಮ್ಮ ಆಲ್ ರೌಂಡರ್. ಇವರು ಒಂದು 2 ಓವರ್ ಬೌಲಿಂಗ್ ಕೂಡ ಇವ್ರ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾವು 5 ಅಲ್ಲಿ ಮ್ಯಾಕ್ಸ್ವೆಲ್ನ ಇಟ್ಟಿದ್ದೀವಿ, ಬ್ಯಾಟಿಂಗ್ ಆಲ್ರೌಂಡರ್. ಕ್ಯಾಮ್ರನ್ ಗ್ರೀನ್ ನಮ್ಗೆ 2 ಓವರ್ ಕೊಡ್ಬೋದು, ಮ್ಯಾಕ್ಸ್ವೆಲ್ ಕೂಡ ಸ್ಪಿನ್ ಅಲ್ಲಿ ಒಂದು 2 ಓವರ್ ಕೊಡ್ಬೋದು. ಇವರಿಬ್ರು ಸೇರಿ 4 ಓವರ್ಸ್ ಕೊಟ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹೌದು. ಸೊ ನೆಕ್ಸ್ಟ್ ನಾವು DKನ ಇಟ್ಟಿದ್ದೀವಿ. DK ನಮ್ಮ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಇವ್ರಿಗಿರೋ ವಾಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು ಲಾಸ್ಟ್ 2 years ಮುಂಚೆ ಆಡಿರೋ IPL ಅಷ್ಟು ಈ ವರ್ಷ ಆಡ್ಕೊಟ್ರೆ RCBಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಟೀಮಲ್ಲಿ ನಾವು ಇಟ್ಟಿರೋ 2 ಸ್ಪಿನ್ನರ್ಸ್ ಬಂದ್ಬಿಟ್ಟು ಮಯಾಂಕ್ ಡಾಗರ್ ಹಾಗೂ ಕರಣ್ ಶರ್ಮಾ. ಮಯಾಂಕ್ ಡಾಗರ್ನ SRH ಇಂದ ಟ್ರೇಡ್ ಮಾಡಿದ್ರು, ಅವರು ಬಂದು ಲೆಫ್ಟ್ ಆರ್ಮ್ ಸ್ಪಿನ್ನರ್, ಹಾಗೂ ಕರಣ್ ಶರ್ಮಾ ಬಂದು ನಮ್ಮ ಲೆಗ್ ಸ್ಪಿನ್ನರ್. ಈಗ ನಮ್ಮ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದರೆ ನಾವು ಅಲ್ಜಾರಿ ಜೋಸೆಫ್ ಹಾಗೂ ಮೊಹಮ್ಮದ್ ಸಿರಾಜ್ ಅವ್ರನ್ನ ಇಟ್ಟಿದ್ದೀವಿ. ಸೊ ಇಬ್ರಿಗೂ ಪೇಸ್ ಇದೆ, ಬ್ಯಾಂಗ್ಳೂರ್ ಪಿಚ್ಚಲ್ಲಿ ಪೇಸ್ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ 3rd ಪೇಸರ್ ಬಂದ್ಬಿಟ್ಟು ಯಶ್ ದಯಾಲ್, ಲೆಫ್ಟ್ ಆರ್ಮ್ ಪೇಸರ್. ವೆರೈಟಿ ಇದೆ, ವೇರಿಯೇಷನ್ಸ್ ಇದೆ, ಡೆತ್ತಲ್ಲಿ ಹೆಲ್ಪ್ಫುಲ್ ಆಗ್ಬೋದು. ಆ್ಯಂಡ್ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಹಿಪಾಲ್ ಲೋಮ್ರೋರ್ನ ಇಟ್ಟಿದ್ದೀವಿ. ಇವರು ಕೂಡ ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ರು. ಸೊ ಇವಾಗ ನಾವು RCB ಟೀಮ್ ಅವ್ರದ್ದು ಪ್ಲೇಯಿಂಗ್ 11 ನೋಡಿದ್ವಿ. ಸೊ ಇವ್ರ ಸ್ಟ್ರೆಂತ್ ಏನಂತ ನೋಡೋಣ. ಇವ್ರ ಸ್ಟ್ರೆಂತ್ ಬಂದು ಬ್ಯಾಟಿಂಗ್ ಟಾಪ್ 6 ಏನಿದೆ, ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ. ಫಾಫ್ ಇದ್ದಾರೆ, ವಿರಾಟ್ ಇದ್ದಾರೆ ಓಪನಿಂಗಲ್ಲಿ. 1 ಡೌನಲ್ಲಿ ರಜತ್ ಪಾಟೇದಾರ್ ಇದ್ದಾರೆ, ಯಂಗ್ಸ್ಟರ್, ತುಂಬ ಚೆನ್ನಾಗಿ ಆಡಿದ್ದಾರೆ ಮುಂಚೆ. ಸೊ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಕ್ಯಾಮ್ರನ್ ಗ್ರೀನ್, ಮ್ಯಾಕ್ಸ್ವೆಲ್ ಇದ್ದಾರೆ ಹಾಗೂ DK ಇದ್ದಾರೆ.
ಸೊ ಟಾಪ್ 6 ಇವ್ರದ್ದು ಸ್ಟ್ರೆಂತ್. ಆ್ಯಂಡ್ ಇವರ ವೀಕ್ನೆಸ್ ನೋಡ್ಬೇಕಂದ್ರೆ ಆ್ಯಸ್ ಯೂಶುವಲ್ ನಮ್ಮ ಬೌಲಿಂಗ್ ಅಟ್ಯಾಕ್. ಕ್ವಾಲಿಟಿ ಸ್ಪಿನ್ನರ್ಸ್ ಇಲ್ಲ ಆ್ಯಂಡ್ ಇರೋ ಫಾಸ್ಟ್ ಬೌಲರ್ಸ್ ಚಿನ್ನಸ್ವಾಮಿಲಿ ಎಷ್ಟು ರನ್ಸ್ ಹೊಡ್ಸ್ಕೊಂತಾರಂತ ಗೊತ್ತಿಲ್ಲ. ಬೌಲಿಂಗ್ ಅಂತೂ ತ್ರಿವಿಕ್ರಮ ಗೋವಿಂದ ಅದೇ ಗತಿ. ಸೊ ಆಕ್ಷನ್ ನೋಡಿದ್ರೆ ನನಗೇನೋ ಡೀಸೆಂಟೇ ಅನಿಸ್ತು. ಹೌದು, ಅನ್ಸಾರಿ ಜೋಸೆಫ್ ಸ್ವಲ್ಪ ಜಾಸ್ತಿ ಪೇ ಮಾಡಿದ್ರು, ಬಟ್ ಫರ್ಗ್ಯೂಸನ್ ಒಳ್ಳೆ ಪಿಕ್ 2CRಗೆ ಒಳ್ಳೆ ಪಿಕ್ಕು. ಸೊ ಈ ಟೀಮ್ನ ನಾನು ಜೆನ್ಯೂನ್ ಒಬ್ಬ ಕ್ರಿಕೆಟ್ ಫ್ಯಾನ್ ಆಗಿ 7.5 ರೇಟ್ ಮಾಡ್ತೀನಿ. RCB ಫ್ಯಾನ್ ಆಗಿ 9 ರೇಟ್ ಮಾಡ್ತೀನಿ. ನಾನು ಅಷ್ಟೇ 7.5 ರೇಟ್ಸ್ ಮಾಡ್ತೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀವಿ. ಸೊ RCB ಫ್ಯಾನ್ಸ್ ಅವರ ತಾಕತ್ತು ಏನಂತ ತೋರ್ಸೋಣ ಬನ್ನಿ. ಈ ವಿಡಿಯೋ ನೋಡೋ ಎಲ್ಲ RCB ಫ್ಯಾನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ RCB ಅಂತ ತುಂಬಿಸಿಡಿ. ಆ್ಯಂಡ್ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ. ಕನ್ನಡ ನಾಡನ್ನ ಪ್ರೀತಿಸಿದ್ದೀರಾ, ಕನ್ನಡಕ ಟೀಮ್ನ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಕನ್ನಡಿಗರನ್ನ ಬೆಳೆಸಿ ಪ್ಲೀಸ್ ನಮ್ಮನ್ನ ಸಪೋರ್ಟ್ ಮಾಡಿ. ಖುಷಿಯಾಗಿರಿ. ಜೈ ಬಜರಂಗಿ.